ಮುಗಿಯದ ಬಂಧನ ಭಾಗ 19. ಆರವ್ ಕಾರಿನ ಕಿಟಕಿಯಿಂದ ಹೊರಗೆ ಹೆಜ್ಜೆ ಇಡ್ತಾ ಇದ್ದಾಗೆ ಸುಹಾಸ್ನನ್ನ ತೀವ್ರ ಕೋಪ ಮತ್ತು ದ್ವೇಷದ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ. ಅವನ ಮುಖದಲ್ಲಿ ಯಾವುದೇ ಮಮತೆ ಇಲ್ಲ, ಬದಲಿಗೆ ಅವನು ಆ ವ್ಯಕ್ತಿಯನ್ನ ತನ್ನ ಇಡೀ ಜೀವನದ ಪರಮ ಶತ್ರುವಿನಂತೆ ಕಠಿಣವಾಗಿ ನೋಡ್ತಿದ್ದುದನ್ನು ಆ ಪುಟ್ಟ ಮನಸ್ಸು ಒಳಗೊಳಗೆ ಆಕ್ರೋಶದಿಂದ ನಡುಗ್ತಿತ್ತು. ಇವನೇ ಆ ವ್ಯಕ್ತಿ, ನಮ್ಮ ಹೆತ್ತ ತಾಯಿನ ಒಂಟಿಯಾಗ್ಬಿಟ್ಟು ನಾವಿಬ್ಬರನ್ನ ಅನಾಥರನ್ನಾಗಿ ತಳ್ಳಿದ ಕ್ರೂರಿ ಇವನು ಅಂತ ತಂದೆ ಮೇಲೆ ಸಿಟ್ಟನ್ನ ಅಲ್ಲು ಕಚ್ಚಿ ಹತ್ತಿಕ್ತಿದ್ದಾನೆ. ತನ್ನ ಅಣ್ಣನಿಂದ ತೀವ್ರವಾಗಿ ಗದರಿಸಲ್ಪಟ್ಟ ನಂತರ ಕಿರಿಯವನಾದ ಆದಿತ್ಯ ತಾನು ತಂದೆಯನ್ನು ಹೊಗಳಿ ತಪ್ಪು ಮಾಡಿದೆನೆಂಬ ತಪ್ಪಿತಸ್ಥ ಭಾವನೆಯಿಂದ ತಕ್ಷಣವೇ ಬಾಯಿ ಮುಚ್ಚಿಕೊಂಡು ಸುಮ್ಮನಾಗ್ತಾನೆ. ಅಷ್ಟರಲ್ಲಿ ತಾನು ಇಂದು ಮಗಳನ್ನ ಶಾಲೆಯಿಂದ ಕರ್ಕೊಂಡು ಹೋಗಿ ತುಂಬ ತಡವಾಗಿ ಬಂದಿದ್ದೇನೆಂಬ ಅಪರಾಧ ಪ್ರಜ್ಞೆ ಸುಹಾಸ್ಗಿತ್ತು. ಆಗಾಗ ಅವನು ಶಾಲೆಯ ಗೇಟ್ ಹೊರಗೆ ನಿಂತಿದ್ದ ಅಪರಿಚಿತ ಕಾರನ್ನಾಗಲಿ ಅಥವಾ ಅದರಲ್ಲಿದ್ದ ತನ್ನದೇ ರಕ್ತದ ಮಕ್ಕಳನ್ನಾಗಲಿ ಕಿಂಚಿತ್ತೂ ಗಮನಿಸಕ್ಕೆ ಹೋಗಲಿಲ್ಲ. ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಬೇಗನೆ ಆ ಒಂದು ಕಿಂಡರ್ ಗಾರ್ಡನ್ ಒಳಗೆ ನಡೆದ. ಶಾಲೆಯ ಒಳಗೆ ಬರ್ತಾ ಇದ್ದಂಗೆನೆ ಆಟದ ಮೈದಾನದ ಉಯ್ಯಾಲೆ ಬಳಿ ಇದ್ದ ತನ್ನ ಮುದ್ದಿನ ಮಗಳು ಅನ್ವಿತಾ ಅತ್ಯಂತ ಆಪ್ತವಾಗಿ ಡಾಕ್ಟರ್ ಅಲಿಯಾಸ್ ಅಶ್ವಿನಿಯನ್ನ ತೋಳುಗಳನ್ನು ಅಂಟಿಕೊಂಡು ನಿಂತಿರುವುದನ್ನು ಕಂಡು ಅವನು ಒಂದೇ ಕ್ಷಣದಲ್ಲಿ ಸ್ತಬ್ಧನಾದ. ಅವನು ಒಳಗೆ ಬರುತ್ತಿದ್ದಂತೆಯೇ ಅಲ್ಲಿದ್ದ ಶಿಕ್ಷಕಿ ಅತ್ಯಂತ ಗೌರವದಿಂದ ಅವನನ್ನು ಸ್ವಾಗತಿಸಿದ್ರು. ಸರ್, ನೀವು ಕೊನೆಗೂ ಇಲ್ಲಿ ಬಂದ್ರಾ? ಬನ್ನಿ ಸರ್. ಸುಹಾಸ್ ಗಂಭೀರವಾಗಿ ತಲೆಯಾಡಿಸಿ ಅವರ ಕಡೆಗೆ ಹೆಜ್ಜೆ ಹಾಕ್ತಾನೆ. ತನ್ನ ಮಗಳು ಅನ್ವಿತಾಳನ್ನ ಒಮ್ಮೆ ಪ್ರೀತಿಯಿಂದ ನೋಡಿದ ನಂತರ ಅವನು ತನ್ನ ಕಣ್ಣುಗಳಲ್ಲಿ ತೀವ್ರ ತಣ್ಣನೆಯ ಹಾಗೂ ಕ್ರೂರ ನೋಟವನ್ನು ತುಂಬಿಕೊಂಡು ನೇರವಾಗಿ ಅಶ್ವಿನಿಯನ್ನೇ ದಿಟ್ಟಿಸಿದ್ದಾನೆ. ಅವಳ ಮೇಲಿನ ಅಗೆತನವನ್ನು ಎಲ್ಲೂ ಮರೆಮಾಚದೆ ಅತ್ಯಂತ ಕಟು ಧ್ವನಿಯಲ್ಲಿ, ಡಾಕ್ಟರ್, ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ನೇರವಾಗಿಯೇ ಪ್ರಶ್ನೆ ಮಾಡ್ತಾನೆ. ಈ ಪ್ರಶ್ನೆಗೆ ಯಾಕೆ ಏನು ತಾನೇ ಉತ್ತರ ಕೊಡೋಕ್ಕೆ ಸಾಧ್ಯ? ತನ್ನ ಮಕ್ಕಳಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ? ಈ ಕಡೆ ಅಶ್ವಿನಿಯೂ ಅಷ್ಟೇ, ಯಾವುದಕ್ಕೂ ಎದುರೆ ತುಂಬ ಕಟುವಾಗಿಯೇ ಉತ್ತರ ಕೊಡ್ತಾಳೆ. ಸುಹಾಸ್ನ ಧ್ವನಿಯಲ್ಲಿರುವಂತಹ ಒಂದು ದುರಹಂಕಾರ, ಆ ತೀವ್ರ ಅಗೆತನ, ಕಹಿ ಭಾವನೆಯನ್ನು ತಕ್ಷಣವೇ ಗ್ರಹಿಸಿದ ಅಶ್ವಿನಿ ಒಳಗೊಳಗೆ ಗೊಂದಲಕ್ಕೊಳಗಾದ್ರು. ತನ್ನ ಮುಖದಲ್ಲಿ ಅದನ್ನು ತೋರಿಸ್ಕೊಳ್ಳದೆ ತನ್ನ ಉಬ್ಬುಗಳನ್ನು ತೀವ್ರವಾಗಿ ಸುಕ್ಕುಗಟ್ಟಿಸ್ಕೊಂಡು ಇವರಿಬ್ಬರ ನಡುವಿನ ಈ ಹಠಾತ್ ಉದ್ವಿಗ್ನ ವಾತಾವರಣವನ್ನು ಕಂಡು ಆ ಶಿಕ್ಷಕಿ ತೀವ್ರ ಆಶ್ಚರ್ಯದಿಂದ ಇಬ್ಬರನ್ನ ನೋಡುತ್ತಾ, ಸರ್, ಅದು ಡಾಕ್ಟರ್, ನೀವು ಇಬ್ಬರು ಮೊದಲೇ ಒಬ್ಬರನ್ನೊಬ್ಬರು ತಿಳಿದಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳ್ತಾರೆ. ವಾಸ್ತವವಾಗಿ ಇತ್ತೀಚಿನವರೆಗೂ ಕೂಡ ಅಶ್ವಿನಿಗೆ ತನ್ನ ಮಗಳು ಅನ್ವಿತಾಳ ಪರಿಚಯವೇ ಇಲ್ಲ ಎಂದು ಸುಹಾಸ್ ಬಲವಾಗಿ ಭಾವಿಸ್ತಾನೆ. ಆದರೆ ಈಗ ಶಾಲೆಯ ಮೈದಾನದಲ್ಲಿ ಅನ್ವಿತಾ ಯಾವುದೇ ಆತಂಕವಿಲ್ಲದೆ ಅಶ್ವಿನಿ ಮೇಲೆ ಎಷ್ಟು ಆಳವಾಗಿ ಅವಲಂಬಿತ ಆಗಿದ್ದಾಳೆ, ಅವಳನ್ನು ಹೇಗೆ ಹಠದಿಂದ ಅಂಟುಕೊಂಡಿದ್ದಾಳೆ ಅನ್ನೋದನ್ನು ಕಣ್ಣಾರೆ ನೋಡಿದಾಗ ಅವನಿಗೆ ಆಶ್ಚರ್ಯ ಜೊತೆಗೆ ತೀವ್ರ ಆಘಾತ ಆಗುತ್ತೆ. ಅಶ್ವಿನಿಗೆ ಮಾತ್ರ ಸುಹಾಸ್ನ ಈ ವರ್ತನೆಯಿಂದ ಯಾವುದೇ ತೊಂದರೆ ಇಲ್ಲ. ಅವಳು ಶಿಕ್ಷಕಿಯ ಗೊಂದಲದ ಪ್ರಶ್ನೆಗೆ ನೇರವಾಗಿ ಉತ್ತರಿಸಲು ಹೋಗದೆ ಕೇವಲ ಸೌಜನ್ಯಕ್ಕಾಗಿ ಅವರತ್ತ ತಲೆಯಾಡಿಸಿ ತನ್ನ ಸಂಪೂರ್ಣ ಗಮನವನ್ನು ಸುಹಾಸನ ಕಡೆ ಹರಿಸ್ತಾಳೆ. ಅವಳು ತನ್ನ ಧ್ವನಿಯನ್ನು ಅತ್ಯಂತ ವೃತ್ತಿಪರ ರೀತಿಯಲ್ಲಿ ಕಠಿಣವಾಗಿಟ್ಕೊಂಡು, ನಾನು ಇಲ್ಲಿಗೆ ಬಂದದ್ದು ನನ್ನ ಇಬ್ಬರು ಮುದ್ದಿನ ಗಂಡು ಮಕ್ಕಳನ್ನು ಶಾಲೆಯಿಂದ ಮನೆ ಕರ್ಕೊಂಡು ಹೋಕೆ. ಆದರೆ ನಿಮ್ಮ ಮಗಳೇ ನನ್ನ ಬಟ್ಟೆಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ನನ್ನನ್ನು ಅವಳೊಂದಿಗೆ ಇಲ್ಲೇ ಇರಬೇಕೆಂದು ಬಲವಂತವಾಗಿ ಒತ್ತಾಯಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಅಶ್ವಿನಿಯ ಬಾಯಿಂದ ಬಂದ ನಿಮ್ಮ ಮಗಳು ಎಂಬ ಪದಗಳು ಸಾಮಾನ್ಯವಾಗಿ ಅವಳ ಸ್ವಂತ ಮಗಳಿಗೆ ಅಂದರೆ ಅನ್ವಿತಾಳಿಗೆ ಸಲ್ಲಬೇಕಾಗಿದ್ದರಿಂದ ಈ ಪರಿಸ್ಥಿತಿ ದಾಸಿಯಾಗಿ ಅವಳು ತನ್ನದೇ ಮಗಳನ್ನು ಪರರ ಮಗಳಂತೆ ಸಂಬೋಧಿಸಬೇಕಾಗಿ ಬಂದ ಆ ಕ್ಷಣ ಅವಳ ಎತ್ತ ಕರುಳನ್ನು ತೀವ್ರವಾಗಿ ಹಿಂಡಬೇಕಲ್ವಾ? ಆದರೆ ಆಕೆಗೆ ಗೊತ್ತಿಲ್ಲ ಆಕೆ ತನ್ನ ಮಗಳು ಅಂತ. ಆದರೆ ಅವಳು ಕಾವ್ಯಾಳ ಮಗಳು ಅಂತ ಅವಳು ಭಾವಿಸಿದ್ದಾಳೆ. ಅಶ್ವಿನಿ ತನ್ನದೇ ಮಗಳನ್ನು ನಿಮ್ಮ ಮಗಳು ಅಂತ ಕರೆಯುವಾಗ ಅವಳ ಮನಸ್ಸಿನ ನೋವು ತೀವ್ರವಾಗಿದೆ. ಇತ್ತ ಸುಹಾಸ್ ತನ್ನ ಮಗಳನ್ನು ಅಶ್ವಿನಿಯ ಕೈಯಿಂದ ಬಿಡಿಸ್ಕೊಳ್ಳೋಕೆ ಹೋದಾಗ ಅನ್ವಿತಾಳ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಈ ಕಡೆ ಸುಹಾಸ್ನ ಮುಖ ತುಂಬ ಕಠಿಣದಿಂದ ತಿರುಗಿದೆ. ಅವನ ಮುಖ ಉರಿತಾ ಇದೆ, ಬೆಂಕಿಯ ಜ್ವಾಲೆ ರೀತಿ. ಅವರ ಕಣ್ಣುಗಳು ಭೇಟಿಯಾದಾಗ ಆ ಅಶ್ವಿನಿ ಮುಖ ಬಿಗೀತು. ಆದರೆ ತನ್ನನ್ನು ತಾನು ಶಾಂತಗೊಳಿಸಲು ತನ್ನ ಕೈಗಳನ್ನು ಒಟ್ಟಿಗೆ ಜೋಡಿಸ್ಕೊಂಡು ಅವಳು ನಿರಾಳವಾಗಿ ಕೇಳ್ತಾಳೆ, ನೀವು ಬಂದಿದ್ದೀರಾ? ಸುಹಾಸ್ ಹಿಮಭರಿತ ಧ್ವನಿಯಲ್ಲಿ ತಲೆಯಾಡಿಸ್ತಾನೆ. ಆದರೆ ಅವನ ನೋಟ ಅವಳ ಮೇಲೆಯೇ ಇತ್ತು. ಅವನು ಮಾತ್ರ ಏನು ಯೋಚಿಸ್ತಿದ್ದಾನೆಂದು ಯಾರಿಗೂ ಕೂಡ ಊಹಿಸೋಕೆ ಸಾಧ್ಯ ಇಲ್ಲ. ಅವನ ಮನಸ್ಸಿನಲ್ಲಿ ಈಗ ಕೋಪ ಇದೆಯೋ ದ್ವೇಷ ಇದೆಯೋ ಅದಂತೂ ಗೊತ್ತಾಗ್ತಾನೇ ಇಲ್ಲ. ಆ ಇಬ್ಬರು ಹುಡುಗರು ಯಾರೆಂದು ಅವನು ಕಂಡುಕೊಂಡಿದ್ದಾನೆಂದು ಭಾವಿಸುತ್ತಾ ಆಗ ಅಶ್ವಿನಿ ತನ್ನ ತಪ್ಪನ್ನು ಮರೆಮಾಡಲು ಸಾಧ್ಯವೇ ಆಗಲಿಲ್ಲ. ಒಮ್ಮೆ ಅಂದ್ಕೊಂಡ್ಲು ತನ್ನ ಮಕ್ಕಳ ಪರಿಚಯವೇ ಈತನಿಗೆ ಆಗಬಾರ್ದು, ಗೊತ್ತಾದರೆ ತನ್ನ ಮಕ್ಕಳನ್ನ ದೂರ ಮಾಡಿಬಿಡ್ತಾನೆ ಅಂತ. ಆದರೆ ಈಗ ತಪ್ಪನ್ನು ಮರೆಮಾಡೋಕೆ ಸಾಧ್ಯವೇ ಆಗಲಿಲ್ಲ. ಹಾಗಾದರೆ ಈಗ ನೀವು
ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಗಂಡು ಮಕ್ಕಳ ಜನದ ಬಗ್ಗೆ ತಿಳಿದ ನಂತರ ಸಿದ್ಧಾರ್ಥ್ ಅಲ್ಲಿ ಕುಳಿತು ಮಾತನಾಡಲು ಬಯಸ್ತಾನೆ ಅಂತ ಅವಳು ಹೆದರ್ತಾ ಇದ್ಲು. ಅವಳು ಅದೃಷ್ಟಶಾಲಿ, ಅವಳು ಪರೋಕ್ಷವಾಗಿ ಅವನನ್ನ ಹೊರಡುವಂತೆ ಹೇಳ್ತಿದ್ದಾಳೆ ಎಂದು ಅವನು ಭಾವಿಸಿದ್ದ. ನಾವು ಈಗ ಹೊರಡ್ತಿದ್ದೀವಿ, ಚಿಂತಿಸಬೇಡಿ, ನಾನಿಲ್ಲಿ ಹೆಚ್ಚು ಸಮಯ ಇರೋದಿಲ್ಲ, ಅವನು ಇವಭರಿತ ಧ್ವನಿಯಲ್ಲೇನೆ ಉತ್ತರಿಸ್ತಾನೆ. ನಂತರ ಅವನು ತನ್ನ ಅನ್ವಿತಾಳನ್ನ ನೋಡ್ತಾನೆ. ಅವಳು ಇನ್ನೂ ನಿಧಾನವಾಗಿ ಲೋಗೋ ಬ್ಲಾಕ್ಗಳನ್ನು ಎತ್ಕೊಳ್ತಾ ಇದ್ದಾಳೆ. ನೀವು ಅವುಗಳನ್ನು ಎತ್ಕೊಳ್ಳುವುದನ್ನು ಮುಗಿಸಿದ್ದೀರಾ? ಹೋಗಲು ಸಮಯ ಆಯಿತು ಅನ್ವಿತಾ. ಅನ್ವಿತಾ ಮಾತ್ರ ಹೋಗಲು ಇಷ್ಟಪಡದ ಕಾರಣ ಬೇಕಂದೇ ನಿಧಾನವಾಗಿ ಚಲಿಸ್ತಾಳೆ. ಆದರೆ ಆರವ್ ಮತ್ತು ಆದಿತ್ಯ ತುಂಬ ವೇಗವಾಗಿದ್ದರು, ಕ್ವಿಕ್ಕಾಗಿ ಹೋಗ್ತಿದ್ರು. ಈಗ ಈ ಸ್ಥಳವು ಬಹುತೇಕ ಉಳಿತಾ ಇತ್ತು. ತನ್ನ ತಂದೆಯ ಪ್ರೋತ್ಸಾಹವನ್ನು ಕೇಳಿದ ನಂತರ ಆ ಚಿಕ್ಕ ಹುಡುಗ ಹಾಗೆ ಅಶ್ವಿನಿಯ ಬಾಯಿಯಿಂದ ನಿಮ್ಮ ಮಗಳು ಅನ್ನುವಂತಹ ಕಟುಪದ ಹೊರಬಂದ ತಕ್ಷಣವೇ ಇತ್ತ ಸುಹಾಸ್ನ ಮುಖ ಎಷ್ಟು ಕೆಟ್ಟದಾಯಿತು ಅಂದರೆ ಕೋಪ ಹತಾಶೆಯಿಂದ ಸಂಪೂರ್ಣವಾಗಿ ಕಪ್ಪಾಗೋಯ್ತು. ಈಕೆ ತನ್ನ ಸ್ವಂತ ರಕ್ತದ ಮಗಳ ಮುಖವನ್ನು ನೋಡುತ್ತಾ ಅವಳ ಕಣ್ಣೆದುರು ಇಷ್ಟೊಂದು ನಿರ್ದಯವಾಗಿ ಅನ್ಯರ ಮಗಳಂತೆ ಹೇಗೆ ಮಾತಾಡೋಕ್ಕೆ ಸಾಧ್ಯ? ಎಂತಹ ಕಲ್ಲೆದೆಯ ಹೃದಯಹೀನ ಚಾರಿತ್ರಹೀನ ಮಹಿಳೆಯಳು ಅಂತ ಸುಹಾಸ್ ಒಳಗೊಳಗೆ ಅವಳನ್ನು ಶಪಿಸ್ತಾನೆ. ಆದರೆ ತನ್ನ ಮಾತಿನ ಹಿಂದೆ ಇದ್ದ ಅಸಹಾಯಕತೆ ಮತ್ತು ಸುಹಾಸ್ನ ಮುಖಭಾವದಲ್ಲಿ ಇದ್ದಕ್ಕಿದ್ದಂತೆ ಉಂಟಾದಂತಹ ಹಠಾತ್ ಕೋಪದ ಬದಲಾವಣೆಯನ್ನ ನಿಖರವಾದ ಕಾರಣವೇನು ಎಂಬುದು ತಿಳಿಯದೆ ಅಶ್ವಿನಿ ಒಂದು ಕ್ಷಣ ಗೊಂದಲಕ್ಕೊಳಗಾಗ್ತಾಳೆ. ಸುಹಾಸ್ ತಕ್ಷಣವೇ ತನ್ನ ತೀಕ್ಷ್ಣ ನೋಟವನ್ನ ಅಶ್ವಿನಿಯಿಂದ ಅಂದ್ರೆ ಮಗಳು ಅನ್ವಿತಾಳ ಕಡೆ ತಿರುಗಿಸಿ, ಅನ್ವಿತಾ ಇಲ್ಬಾ ಅಂತ ಸುಹಾಸ್ ಅತ್ಯಂತ ಕಠಿಣ ಮುಖಭಾವದಿಂದ ತನ್ನ ಕೈಗಳನ್ನ ಅವಳ ಕಡೆಗೆ ಚಾಚುತ್ತಾನೆ. ತನ್ನ ತಂದೆ ಚಾಚಿದ ಆ ಕಠಿಣ ಕೈಗಳನ್ನು ನೋಡಿದ ಅನ್ವಿತಾ ಮೆಲ್ಲನೆ ತನ್ನ ಕಣ್ಣುಗಳನ್ನ ಮೇಲಕ್ಕೆತ್ತಿ ಅಶ್ವಿನಿಯನ್ನ ಅತ್ಯಂತ ಇಷ್ಟವಿಲ್ಲದ ಕರುಣಾಜನಕ ಆದ ನೋಟದಿಂದ ನೋಡಿದ್ಲು. ಆ ಮುಗ್ಧ ಮಗುವಿನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ನನಗೆ ನನ್ನ ಈ ಪ್ರೀತಿಯ ಅಶ್ವಿನಿ ಆಂಟಿ ಜೊತೆ ಇರಲು ಇಷ್ಟವಿದ್ರೆ ನನ್ನ ತಂದೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕಠಿಣವಾಗಿ ವರ್ತಿಸ್ತಾರೆ ಅಂತ ಯೋಚಿಸ್ತಾ ಅನ್ವಿತಾ ಮತ್ತಷ್ಟು ಸೆಕೆಂಡುಗಳ ಕಾಲ ಅಶ್ವಿನಿಯ ಕೈಯನ್ನ ಬಿಡದೆ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡು ನಿಂತು ಬಿಟ್ಲು. ಮಗಳು ತನ್ನ ಮಾತನ್ನ ಮೀರಿ ಆಕೆಯನ್ನು ಅಂಟ್ಕೊಂಡಿರೋದು ಕಂಡು ಸುಹಾಸ್ಗೆ ಇನ್ನಷ್ಟು ಕೋಪ ಆಯಿತು. ಕೊನೆಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಅಶ್ವಿನಿ ತನ್ನ ನೋಟವನ್ನು ತಗ್ಗಿಸಿ ಮಗಳ ಮುದ್ದಾದ ತಲೆಯ ಮೇಲೆ ಕೈ ಇಟ್ಟು ಅತ್ಯಂತ ಮೃದುವಾಗಿ ಪ್ರೀತಿಯಿಂದ ಹೇಳಿದ್ಲು, ಪುಟ್ಟಮ್ಮ, ಅನ್ವಿತಾ, ಇಲ್ಲಿ ನೋಡು, ನಿನ್ನ ತಂದೆ ನಿನ್ನನ್ನು ಮನೆಗೆ ಕರೆಗೆ ಬಂದಿದ್ದಾರೆ. ನನಗೂ ಕೂಡ ತುಂಬ ಕೆಲಸ ಇದೆ. ನಾನು ಕೂಡ ಈಗ ಮನೆಗೆ ಹೋಗಬೇಕು. ಆದ್ದರಿಂದ ನೀನು ಯಾವುದೇ ಹಠ ಮಾಡದೆ ಈಗ ನಿನ್ನ ತಂದೆಯೊಂದಿಗೆ ಸದ್ದಿಲ್ಲದೆ ಮನೆಗೆ ಹೊರಡು ಅಂತ ಹೇಳ್ತಾಳೆ. ಹಾಗೆ ಹೇಳಿದ ನಂತರ ಅಶ್ವಿನಿ ನೆಲದಿಂದ ಎದ್ದು ನಿಂತು ತನ್ನ ಮಾತನ್ನ ಕೇಳಿ ಅನ್ವಿತಾ ತನ್ನ ಮೇಲಿನ ಹಿಡಿತವನ್ನ ಬಿಟ್ಟು ಬಿಡ್ತಾಳೆ ಅಂತ ಭಾವಿಸಿದ್ಲು. ಆದರೆ ಸುಹಾಸ್ನ ಮುಖದ ಮೇಲಿನ ಕೋಪದ ಕತ್ತಲೆ ಎಷ್ಟೇ ಹೆಚ್ಚಾಗಿದ್ರೂ ಕೂಡ ಅನ್ವಿತಾ ಮಾತ್ರ ಇಂದು ಮೊಂಡತನದಿಂದ ತಂದೆಯ ಬಳಿ ಹೋಗಲು ಸಂಪೂರ್ಣವಾಗಿ ನಿರಾಕರಿಸಿದ್ಲು. ಬದಲಾಗಿ ಅವಳು ಅಶ್ವಿನಿಯನ್ನೇ ಬೇಡಿಕೊಳ್ಳುವ ಕಣ್ಣುಗಳಿಂದ ನೋಡತೊಡಗಿದ್ಲು. ಆ ಮಗುವಿಗೆ ತನಗೆ ತಿಳಿಯದ ಯಾವುದೋ ಜನ್ಮಾಂತರದ ಸೆಳೆತದಿಂದಾಗಿ ಅಶ್ವಿನಿಯ ಬಳಿ ಇರುವುದು ತುಂಬ ಇಷ್ಟವಾಗಿತ್ತು. ಅವಳೊಂದಿಗೆ ತನ್ನ ಮನೆಗೆ ಹೋಗ್ಬೇಕಂತೂ ಸಹ ಭಾವಿಸಿದ್ಲು. ಶಾಲೆಯ ಆವರಣದಲ್ಲಿ ಹೆಚ್ಚಾಗ್ತಿದ್ದ ಉದ್ವಿಗ್ನ ವಾತಾವರಣನ ಗೈಸಿದ ಶಿಕ್ಷಕಿ ಹೇಗಾದ್ರೂ ಮಾಡಿ ಪರಿಸ್ಥಿತಿಯನ್ನ ಶಾಂತಗೊಳಿಸಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತಾ ಇದ್ಲು. ಆದ್ರೆ ಶಿಕ್ಷಕಿ ಏನನ್ನಾದ್ರೂ ಮಾಡುವ ಮೊದಲೇ ಸುಹಾಸ್ ಇದ್ದಕ್ಕಿದ್ದಂತೆ ಅವನ ವರಸೆಯನ್ನ ತೋರಿಸ್ದ. ಅವನು ತೀವ್ರ ಆಕ್ರೋಶದಿಂದ ತನ್ನ ಮಗಳ ಕಡೆಗೆ ದೊಡ್ಡ ಹೆಜ್ಜೆಗಳನ್ನ ಇಡುತ್ತಾ ದೊಡ್ಡ ಕಣ್ಣುಗಳನ್ನ ಬಿಡುತ್ತಾ ಮುನ್ನಗ್ತಾನೆ. ಅವನು ಅನ್ವಿತಾಳ ತೀರ ಹತ್ತಿರಕ್ಕೆ ಬಂದು ನಿಂತು, ಅನ್ವಿತಾ, ಮೊದಲು ಆಕೆಯ ಕೈಯನ್ನ ಬಿಟ್ಟು ಬಿಡು, ನನ್ನೊಂದಿಗೆ ಈಗಲೇ ಮನೆಗೆ ಬಾ ಎಂದು ಅತ್ಯಂತ ಕಠಿಣವಾದ ಅಧಿಕಾರದ ಧ್ವನಿಯಲ್ಲಿ ಆಜ್ಞಾಪಿಸ್ತಾನೆ. ತಂದೆಯ ಭೀಕರ ಅಧಿಕಾರದ ಧ್ವನಿಯನ್ನ ತೀವ್ರವಾಗಿ ನೋಡಿ ಗಾಬರಿಗೊಂಡ ಪುಟ್ಟು ಮೂಕ ಹುಡುಗಿ ತನ್ನ ರಕ್ಷಣಾತ್ಮಕ ಪ್ರತಿಫಲದ ಕ್ರಿಯೆಯಿಂದಾಗಿ ಅಶ್ವಿನಿಯ ಮೇಲಿನ ತನ್ನ ಕೈಗಳ ಹಿಡಿತವನ್ನ ಮತ್ತಷ್ಟು ಬಲವಾಗಿ ಬಿಗಿಗೊಳಿಸಿದ್ಲು. ಅವಳು ತನ್ನ ಹಿಡಿತವನ್ನ ಬಿಗಿಗೊಳಿಸುತ್ತಾ ಅಶ್ವಿನಿಯ ಶರೀರದ ಹತ್ತಿರಕ್ಕೆ ಹೊರಗಲು ಪ್ರಯತ್ನಿಸಿದ್ಲು. ಆದರೆ ದುರಾದೃಷ್ಟವಶಾತ್ ಆ ಕ್ಷಣದಲ್ಲಿ ಅನ್ವಿತಾ ಈಗಾಗಲೇ ಆಟದ ಮೈದಾನದ ಜಾರುಬಂಡಿಯ ಕಬ್ಬಿಣದ ಚೂಪಾದ ಅಂಚಿನಲ್ಲೇ ನಿಂತಿದ್ಲು. ಹಾಗಾಗಿ ಅವಳು ಸುಹಾಸ್ನಿಗೆ ಎದುರಿ ತನಗೆ ತಿಳಿಯದಂತೆ ತನ್ನ ಪಾದಗಳನ್ನು ಚಲಿಸುವಾಗ ಸಮತೋಲನ ತಪ್ಪಿ ಅಲ್ಲಿಯೇ ಜೋರಾಗಿ ಎಡವಿ ಕೆಳಗೆ ಬಿದ್ಲು. ಅವಳು ಬೀಳ್ತಿದ್ದ ದೃಶ್ಯವನ್ನ ಕಂಡು ಅಶ್ವಿನಿ ಹೃದಯ ಒಂದು ಕ್ಷಣ ಸಂಪೂರ್ಣವಾಗಿ ಬಡಿಯೋದನ್ನೇ ನಿಲ್ಲಿಸ್ಬಿಡ್ತು.
ತಾಯ್ತನದ ತೀವ್ರ ಆತಂಕದಿಂದ ಅಶ್ವಿನಿ ಇದ್ದಕ್ಕಿದ್ದಂತೆ ತನ್ನ ಎರಡೂ ಕೈಗಳನ್ನು ಚಾಚಿ ಅನ್ವಿತಾ ಕಬ್ಬಿಣದ ಹಂಚಿಗೆ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಳ್ಳೋದಂತೆ ಅತ್ಯಂತ ಜಾಗರೂಕತೆಯಿಂದ ಅವಳನ್ನ ಅಪ್ಕೊಳ್ತಾಳೆ. ಆ ತೀವ್ರ ಗಾಬರಿಯ ಘಟನೆ ನಂತರ ಅನ್ವಿತಾ ಹೆದರಿಕೆಯಿಂದ ಇನ್ನಷ್ಟು ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾಳೆ ಅವಳ ಅಮ್ಮನನ್ನ. ಮಗಳಿಗೆ ಮತ್ತೆ ಎಲ್ಲಿ ಪೆಟ್ಟು ಬಿದ್ದು ಬೀಳ್ತಾಳೋ ಅಂತ ತೀವ್ರ ಚಿಂತೆಗಳಾದ ಅಶ್ವಿನಿಗೂ ಸಹ ಅವಳನ್ನ ತನ್ನ ಎದೆಯ ಆಸರೆಯಲ್ಲಿ ಗಟ್ಟಿಯಾಗಿ ಅಪ್ಕೊಳ್ಳೋದು ಬಿಟ್ಟು ಬೇರೆ ಯಾವುದೇ ದಾರಿ ಇರಲಿಲ್ಲ. ಮಗಳನ್ನ ಪ್ರೀತಿಯಿಂದ ಸವರಿ ಸಮಾಧಾನ ಪಡಿಸಿದ ನಂತರ ಎದುರು ನಿಂತಿದ್ದ ಸುಹಾಸ್ನ ಬೇಜವಾಬ್ದಾರಿತನವನ್ನ ಕಂಡು ಅಶ್ವಿನಿಗೆ ತನ್ನ ಮುಖವನ್ನ ಗಂಟಾಕೊಳ್ಳೋದನ್ನ ತಡೆಯೋಕೆ ಸಾಧ್ಯವೇ ಆಗಲಿಲ್ಲ. ಅವಳು ತೀವ್ರ ಆಕ್ರೋಶದಿಂದ, ಸುಹಾಸ್, ನಿನಗೆ ನನ್ನ ಮೇಲೆ ಏನಾದರೂ ವೈಯಕ್ತಿಕ ಕೋಪ ಅಥವಾ ದ್ವೇಷವಿದ್ದರೆ ಅದನ್ನು ನೇರವಾಗಿ ನನ್ನ ಮೇಲೆ ತೋರಿಸು. ಅಷ್ಟೇ ಹೊರತು ಇಂತಹ ಮುಗ್ಧ ಮಗುವಿನ ಮೇಲೆ ನಿನ್ನ ಅಧಿಕಾರವನ್ನು ತೋರಿಸಿ ಅವಳನ್ನು ಎದುರಿಸಕ್ಕೆ ಹೋಗಬೇಡ ಅಂತ ಹೇಳಿ ಗರ್ಜಿಸ್ತಾಳೆ. ಸುಹಾಸ್ ತನ್ನ ಕಣ್ಣೆದುರೇ ನಡೆದಂತಹ ಆ ಘಟನೆಯನ್ನು ನೋಡಿದ್ರೂ ಅಶ್ವಿನಿ ಇದ್ದಷ್ಟು ವೇಗವಾಗಿ ಹೋಗಿ ಅನ್ವಿತಾಳನ್ನ ಸಕಾಲದಲ್ಲಿ ಹಿಡಿಯಲು ಅವನಿಗೆ ಸಾಧ್ಯವಾಗಿರಲಿಲ್ಲ. ತನ್ನದೇ ತಪ್ಪಿನಿಂದ ಮಗಳಿಗೆ ಪೆಟ್ಟಾಗ್ತಿತ್ತು ಎಂಬ ಅಪರಾಧ ಪ್ರಜ್ಞೆಯನ್ನು ಮುಚ್ಚಿ ಹಾಕಲು ಅವನು ಅಶ್ವಿನಿಯ ಮಾತಿಗೆ ಅತ್ಯಂತ ದರ್ಪದಿಂದ, ಡಾಕ್ಟರ್ ಜಾರ್ವಿಸ್, ನನ್ನ ಸ್ವಂತ ಮಗಳನ್ನು ನಾನು ಹೇಗೆ ನಡೆಸ್ಕೊಳ್ಬೇಕು, ಅವಳಿಗೆ ಹೇಗೆ ಬುದ್ಧಿ ಕಲಿಸಬೇಕು ಎಂಬುದರ ಬಗ್ಗೆ ಮಾತಾಡೋಕೆ ನೀನ್ಯಾರು? ನಿನಗೇನು ಕಾಳಜಿ? ಅವಳು ಕೇವಲ ಚಿಕಿತ್ಸೆಯ ಕಾರಣಕ್ಕೆ ನಿನ್ನನ್ನು ಇಷ್ಟಪಡ್ತಾಳೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಕುಟುಂಬ ಮತ್ತು ನನ್ನ ಮಗಳ ವೈಯಕ್ತಿಕ ವಿಷಯದಲ್ಲಿ ಮೂಗು ತೂರ್ಸೋಕೆ ಬರಬೇಡ. ಯಾವುದೇ ಹಕ್ಕು ನಿನಗೆ ಯಾವುದಾದ್ರೂ ಹಕ್ಕಿದೆಯಾ ನಿನಗೆ ಎಂದು ಪ್ರಶ್ನೆ ಮಾಡ್ತಾನೆ. ಅವರಿಬ್ಬರ ನಡುವೆ ಶಾಲೆಯ ಆವರಣದಲ್ಲೇ ಸೃಷ್ಟಿಯಾಗಿದ್ದ ಭೀಕರ ಉದ್ವಿಗ್ನತೆ ಮತ್ತು ಘರ್ಷಣೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳಬಹುದು ಎಂದು ತೋರ್ತಾ ಇತ್ತು. ಸುಹಾಸ್ನ ಅಹಂಕಾರದ ಮತ್ತು ಅಣಕಿಸುವ ಧ್ವನಿಯನ್ನ ಕೇಳಿದ ತಕ್ಷಣವೇ ಅಶ್ವಿನಿಯ ಒಳಗಿದ್ದ ಎತ್ತ ಕರುಳಿನ ವರ್ಣಾತೀತವಾದ ತಾಯ್ತನ ಸಿಟ್ಟು ಒಮ್ಮೆಲೆ ಹುಕ್ಕರಿತು. ಕೋಪದಿಂದ ಅವಳ ಸುಂದರ ಮುಖ ಸಂಪೂರ್ಣವಾಗಿ ಕಪ್ಪಾಯಿತು. ಅಶ್ವಿನಿ ಮತ್ತು ಸುಹಾಸ್ನ ನಡುವಿನ ಕೋಪದ ಜಟಾಪಟಿ ತುತ್ತ ತುದಿಗೆ ತಲುಪ್ತಾ ಇದೆ. ಕಾರ್ನೊಳಗೆ ಕುಳಿತು ಇದೆಲ್ಲವನ್ನ ಗಮನಿಸ್ತಾ ಇರೋ ಇಬ್ಬರು ಗಂಡು ಮಕ್ಕಳು ತಮ್ಮ ತಾಯಿಗೆ ಸುಹಾಸ್ ಧಮಕಿ ಹಾಕ್ತಿರೋದನ್ನ ಕಂಡು ಕಾರ್ನಿಂದ ಕೆಳಗಿಳಿದು ಬಂದರೆ ಏನಾಗಬಹುದು? ಅಶ್ವಿನಿಯ ಕೋಪ ಮೆಲ್ಲನೆ ಕಡಿಮೆಯಾಗ್ತಿದ್ದಂತೆ ತನ್ನ ಸದ್ಯದ ಪರಿಸ್ಥಿತಿ ಎಷ್ಟು ನಗೆಪಾಟಲಿಗೀಡಾಗಿತ್ತು ಎಂಬುದು ಅವಳಿಗೆ ಅರಿವಾಯಿತು. ಸುಹಾಸ್ ಹೇಳಿದ್ದು ನಿಜ. ಅವನ ಮಗಳ ಮೇಲೆ ಅಥವಾ ಅವನ ಜೀವನದ ಮೇಲೆ ಅಧಿಕಾರ ಚಲಾಯಿಸಲು ನನಗೆ ಯಾವುದೇ ಹಕ್ಕಿಲ್ಲ. ಅವನ ದೃಷ್ಟಿಯಲ್ಲಿ ನನಗೆ ಎಂದಿಗೂ ಯಾವುದೇ ಹಕ್ಕು ಇಲ್ಲ, ಇರುವುದೂ ಇಲ್ಲ ಅಂತ ಅವಳು ತನ್ನ ಕಣ್ಣುಗಳನ್ನು ಕೆಳಗಿಳಿಸಿ ತನ್ನ ಮನಸ್ಸಿನಲ್ಲಿದ್ದ ಆತ್ಮಾನುಕಂಪ ಮತ್ತು ಎತ್ತ ಕರುಳಿನ ನೋವನ್ನು ಬಚ್ಚಿಟ್ಕೊಂಡ್ಳು. ಅವಳು ಅವನಿಗೆ ಮತ್ತೆ ಏನನ್ನೂ ಕೇಳದೆ ತನ್ನ ಬಟ್ಟೆಯ ಮೇಲಿದ್ದ ಮಗಳು ಅನ್ವಿತಾಳನ್ನ ಬಿಗಿಯಾದ ಹಿಡಿತದಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳಲು ಸೈಲೆಂಟ್ ಆಗಿ ಎಣಗಾಡಲು. ಪುಟ್ಟ ಅನ್ವಿತಾಳ ಬೆರಳುಗಳು ಮತ್ತು ಅಶ್ವಿನಿಯ ಕುರ್ತಾವನ್ನು ಹಿಡಿಯಲು ಪ್ರಯತ್ನಿಸ್ತಿದ್ವು. ಆದರೆ ಅಶ್ವಿನಿ ಆ ಪುಟ್ಟ ಕೈಗಳ ಮಧ್ಯದಲ್ಲೇ ಹಿಡಿದು ಸಮಾಧಾನ ಪಡಿಸ್ತಾ, ಅನ್ವಿತಾ ನೋಡಿ, ಅಲ್ಲಿ ನನ್ನ ಮಕ್ಕಳು ಆರವ್ ಮತ್ತು ಆದಿತ್ಯ ಕಾರ್ನಲ್ಲಿ ನನಗಾಗಿ ಕಾಯ್ತಾ ಇದ್ದಾರಮ್ಮ. ನಾನು ಈಗ ಅವರ ಬಳಿಗೆ ಹೋಗಲೇಬೇಕು. ನೀನು ತುಂಬ ಒಳ್ಳೆ ಹುಡುಗಿ ಅಲ್ವಾ? ನಿನ್ನ ತಂದೆ ಕೂಡ ನಿನ್ನನ್ನು ಮನೆ ಕರ್ಕೊಂಡು ಹೋಗೋಕೆ ಬಂದಿದ್ದಾರಲ್ವೇನೋ, ಅವರ ಜೊತೆ ಮನೆಗೆ ಹೊರಟ್ಬಿಡು ಅಂತ ಹೇಳ್ತಾಳೆ. ಅಶ್ವಿನಿ ಅನ್ವಿತಾಳ ತಲೆಯನ್ನು ನಿಧಾನವಾಗಿ ಸವರಿ ಅವಳ ಕೈಗಳನ್ನು ಬಿಡಿಸಿ ಶಿಕ್ಷಕಿಗೆ ಆತುರದಿಂದ ಧನ್ಯವಾದ ಹೇಳಿ ವಿದಾಯ ತಿಳಿಸ್ತಾಳೆ. ಮತ್ತೆ ಹಿಂತಿರುಗಿ ನೋಡಿದರೆ ತನ್ನ ಮನಸ್ಸು ಕರಗಿ ಹೋಗ್ತದೆ ಎಂಬ ಭಯದಿಂದ ಅವಳು ಹಿಂದೆ ತಿರುಗಿಯೂ ನೋಡದೆ ಬೇಗನೆ ಶಾಲೆಯ ಮುಂಭಾಗದ ಮುಂಬಾಗಿಲಿಂದ ಹೊರಟೇ ಹೋಗ್ತಾಳೆ. ಇತ್ತ ಕಾರಿನೊಳಗೆ ಈ ಕಡೆ ಇಬ್ಬರು ಮಕ್ಕಳು ಶಿಸ್ತಿನಿಂದ ಕುಳಿತಿದ್ರು. ಅಶ್ವಿನಿ ವೇಗವಾಗಿ ಬಂದು ಕಾರತ್ತೋದನ್ನು ನೋಡಿ ಆ ಮುಗ್ಧ ಮಕ್ಕಳು, ಅಮ್ಮ ಏನಾಯಿತು, ಯಾಕಿಷ್ಟು ಗಾಬರಿಯಾಗಿದೆಯಾ ಅಂತ ಹೇಳಿ ಕುತೂಹಲದಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಶ್ವಿನಿಯ ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ಕಣ್ಣೀರನ್ನು ಬಚ್ಚಿಡಲು ಮುಖದಲ್ಲಿ ನಕಲಿ ನಗುವನ್ನು ಬೀರಿದ್ಲು. ಅಯ್ಯೋ ಏನಿಲ್ಲ ನನ್ನ ಬಂಗಾರಿಗಳೇ, ಬನ್ನಿ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಅವಳು ತಕ್ಷಣವೇ ಕಾರನ್ನು ಸ್ಟಾರ್ಟ್ ಮಾಡಿ ಆ ಕಿಂಡರ್ ಗಾರ್ಡನ್ ಆವರಣದಿಂದ ದೂರ ಹೊರಟು ಹೋಗ್ತಾಳೆ. ಈ ಕಡೆ ಅಪ್ಪ ಮಗಳು ಅಶ್ವಿನಿ ಹೊರಟು ಹೋದ್ರೂ ಕೂಡ ಈ ಕಡೆ ಸುಹಾಸ್ ಅಲ್ಲಿಯೇ ಯಾವುದೇ ಚಲನೆ ಇಲ್ಲದೆ ಪ್ರತಿಮೆಯಂತೆ ನಿಂತಿದ್ದ. ಅವನು ಶಿಕ್ಷಕಿಯ ಕಡೆಗೆ ತೀಕ್ಷ್ಣವಾದ ಕಣ್ಣುಗಳಿಂದ ನೋಡುತ್ತಾ, ಆ ಡಾಕ್ಟರ್ ಜಾರ್ವಿಸ್ನ ಮಕ್ಕಳು ಇಲ್ಲೇ ನಿಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆಯೇ ಎಂದು ಕಠಿಣವಾಗಿ ಕೇಳ್ತಾನೆ.
ಆ ಇಬ್ಬರೂ ಪೋಷಕರ ನಡುವೆ ಇದ್ದಕ್ಕಿದ್ದಂತೆ ಏನು ನಡೀತಾ ಇದೆ? ಶಿಕ್ಷಕರಿಗೆ ಅರ್ಥವಾಗದಿದ್ರೂ ಸುಹಾಸ್ನಿಂದ ಹೊರಹೊಮ್ಮುತ್ತಿದ್ದ ಭೀಕರ ಉದ್ವೇಗ, ಆ ಕೋಪವನ್ನು ಅವರು ಸ್ಪಷ್ಟವಾಗಿ ಗ್ರಹಿಸ್ತಾ ಇದ್ರು. ಆ ಮಾನಸಿಕ ಒತ್ತಡವನ್ನು ತಡೆಯಲಾರದೆ ಶಿಕ್ಷಕರು ಹಿಂಜರಿಕೆಯಿಂದಲೇ ಉತ್ತರಿಸ್ತಾರೆ, ಹೌದು ಸರ್, ಡಾಕ್ಟರ್ ಅವಳಿ ಮಕ್ಕಳು ನಮ್ಮ ಶಿಶು ವಿಹಾರದಲ್ಲೇ ಓದ್ತಾ ಇರೋವಂಥದ್ದು. ಶಿಕ್ಷಕರು ಮಾತು ಮುಗಿಸುವ ಮೊದಲೇ ಸುಹಾಸ್ ಅವರ ಮಾತನ್ನ ತಡೆದು ಕಠೋರ ಧ್ವನಿಯಲ್ಲಿ, ಅವ್ರಿಗೆ ಶಾಲೆಗೆ ಬರೋಕ್ ಪ್ರಾರಂಭಿಸಿತು ಯಾವಾಗಿನಿಂದ? ಇತ್ತೀಚೆಗೆ, ಕೇವಲ ಕೆಲವೇ ದಿನಗಳ ಹಿಂದೆ ಅಂತ ಶಿಕ್ಷಕರು ಅತ್ಯಂತ ಎಚ್ಚರಿಕೆಯಿಂದ ಉತ್ತರಿಸ್ತಾರೆ. ಸುಹಾಸ್ನ ಮುಖಭಾವ ತೀವ್ರ ಪ್ರತಿಕೂಲ ಮತ್ತು ಕ್ರೂರತ್ವದಿಂದ ಆಯಿತು. ಅವನು ತನ್ನ ಅಹಂಕಾರದ ದರ್ಪದಿಂದ ನಿಮ್ಮ ಶಿಶು ವಿಹಾರದ ಪ್ರಾಂಶುಪಾಲರಿಗೆ ತಕ್ಷಣವೇ ತಿಳಿಸಿ, ನಾಳೆಯಿಂದಲೇ ಈ ಇಬ್ಬರು ಹುಡುಗರ ಹೆಸರುಗಳು ಶಾಲೆಯ ಪ್ರವೇಶ ಪಟ್ಟಿಯಿಂದ ತೆಗೆದುಹಾಕಿ ಹೊರಹಾಕೋಕೆ ಹೇಳಿ. ಒಂದು ವೇಳೆ ನೀವು ನಾನು ಹೇಳಿದಂತೆ ಮಾಡದಿದ್ರೆ ನಿಮ್ಮ ಈ ವರ್ಮಾ ಗ್ರೂಪ್ ಶಿಶು ವಿಹಾರಕ್ಕೆ ನಮ್ಮ ರಾಜರತ್ನ ಸಂಸ್ಥೆಯಿಂದ ನೀಡುತ್ತಿರುವ ಹೂಡಿಕೆಯನ್ನು ತಕ್ಷಣವೇ ಹಿಂಪಡೆಯಲಾಗುತ್ತೆ. ಆಮೇಲೆ ಈ ಶಾಲೆ ಅಸ್ತಿತ್ವದಲ್ಲೇ ಇರೋದಿಲ್ಲ ನೋಡಿ ಎಂದು ಭೀಕರವಾಗಿ ಬೆದರಿಕೆಯನ್ನ ಹಾಕ್ತಾನೆ. ಅವನು ಹೇಳ್ತಿರುವಂತಹ ಭೀಕರ ಮಾತಿನ ಪರಿಣಾಮವನ್ನು ಗ್ರಹಿಸೋಕೆ ಶಿಕ್ಷಕರಿಗೂ ಸ್ವಲ್ಪ ಸಮಯ ಬೇಕಾಯಿತು. ತನ್ನ ಬೆದರಿಕೆಯ ನಂತರ ಸುಹಾಸ್ ಮರುಮಾತನಾಡದೆ ನಿರಾಕರಿಸುತ್ತಿದ್ದ ಮಗಳು ಅನ್ವಿತಾಳನ್ನ ಬಲವಂತವಾಗಿ ತನ್ನ ತೋಳುಗಳಲ್ಲಿ ಎತ್ಕೊಂಡು ಅವನು ಶಾಲೆಯ ಮುಂಭಾಗದ ಬಾಗಿಲಿನ ಕಡೆಗೆ ವೇಗವಾಗಿ ನಡೀತಾನೆ. ಪಾರ್ಕಿಂಗ್ ಸ್ಥಳವನ್ನು ತಲುಪಿದ ನಂತರ ಸುಹಾಸ್ ತನ್ನ ಐಷಾರಾಮಿ ಕಾರನ್ನು ಹತ್ತುತ್ತಾನೆ. ಇಷ್ಟು ಹೊತ್ತು ಹತ್ತಿರದಲ್ಲೇ ನಿಲ್ಲಿಸಿದ ಅಶ್ವಿನಿಯ ಕಾರ್ ಈಗ ಅಲ್ಲಿ ಇಲ್ಲದಿರುವುದನ್ನು ಅವನು ಗಮನಿಸ್ತಾನೆ. ಅವನು ತನ್ನ ನೋಟವನ್ನು ತಪ್ಪಿಸಿ ತನ್ನ ನಡಿಗೆಯಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಅನ್ವಿತಾಳನ್ನ ಕಾರಿನ ಸೀಟಿನ ಪಕ್ಕದಲ್ಲಿ ಎತ್ತಿ ಕುಂಡರಿಸ್ತಾನೆ. ಆದರೆ ಕಾರನ್ನು ಹತ್ತಿದ ಮರುಕ್ಷಣವೇ ತಾಯಿಯಿಂದ ತನ್ನನ್ನು ಬಲವಂತವಾಗಿ ದೂರ ತಂದಿದ್ದಕ್ಕೆ ಅನ್ವಿತಾ ತಂದೆ ಸುಹಾಸ್ನ ತೋಳುಗಳಲ್ಲಿ ಹುಚ್ಚುಚ್ಚಾಗಿ ತಳ್ಳಾಡುತ್ತಾ ಕೊಚ್ಚಾಡುತ್ತಾ ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ಲು. ಸುಹಾಸ್ ಅವಳ ಮೇಲಿನ ಹಿಡಿತವನ್ನ ತಕ್ಷಣವೇ ಸಡಿಲಿಸಿ ಅವಳು ಸೀಟಿನ ಇನ್ನೊಂದು ಬದಿಗೆ ತೆವಳಿ ದೂರ ಹೋಗಿ ಕುಳಿತುಕೊಳ್ಳಲು ಅವಕಾಶವನ್ನ ಮಾಡಿಕೊಟ್ಟ. ಅನ್ವಿತಾ ತನ್ನ ತಂದೆ ಸುಹಾಸ್ನ ಮೇಲೆ ತೀವ್ರವಾಗಿ ಕೋಪಗೊಂಡಿದ್ದಾಳೆ ಮತ್ತು ಅವನಿಂದ ದೂರ ಸರಿದು ಕುಳಿತಿದ್ದಾಳೆ. ಇತ್ತ ಸುಹಾಸ್ ತನ್ನ ಅಧಿಕಾರ ಬಳಸಿ ಅಶ್ವಿನಿಯ ಮಕ್ಕಳನ್ನ ಶಾಲೆಯಿಂದ ಹೊರಹಾಕಬೇಕು ಅಂತ ಹೇಳ್ಬಿಟ್ಟು ಪ್ರಾಂಶುಪಾಲರಿಗೆ ಆದೇಶಿಸಿದ್ದಾನೆ. ಶಾಲೆಯ ಪ್ರಾಂಶುಪಾಲರು ಅಶ್ವಿನಿಗೆ ಕರೆ ಮಾಡಿ ಮಕ್ಕಳನ್ನ ಅಡ್ಮಿಷನ್ ಪಟ್ಟಿಯಿಂದ ತೆಗೆದುಹಾಕಿರುವ ವಿಷಯ ತಿಳಿಸಿದಾಗ ಅಶ್ವಿನಿ ಹೇಗೆ ಪ್ರತಿಕ್ರಿಯಿಸ್ತಾಳೆ? ಜಯಂತ್ ಅಥವಾ ಮೇಘನಾ ಈ ವಿಷಯದಲ್ಲಿ ಅಶ್ವಿನಿಗೆ ಸಹಾಯ ಮಾಡ್ತಾರಾ? ಕಾರ್ನಲ್ಲಿ ದೂರ ಹೋಗಿ ಕುಳಿತ ಅನ್ವಿತಾ ತೀವ್ರ ಕೋಪ ಮತ್ತು ಹತಾಶೆಯಿಂದ ತನ್ನ ಶಾಲಾ ಬ್ಯಾಗ್ನಿಂದ ನೋಟ್ಬುಕ್ ಅನ್ನ ಎತ್ಕೊಂಡು ಅದರಲ್ಲಿ ತನ್ನ ಬೆರಳುಗಳು ನಡುಗುವಂತೆ ವೇಗವಾಗಿ ಏನೇನೋ ಗೀಚ್ತಾ ಬರಿತಾ ಇದ್ದಾಳೆ. ಸ್ವಲ್ಪ ಹೊತ್ತಿನ ನಂತರ ಅವಳ ಕೈ ಚಲಿಸೋದು ನಿಲ್ಲುತ್ತೆ. ಆದರೆ ಈ ಬಾರಿ ಅನ್ವಿತಾಳ ಕೋಪ ಆರುವ ಬದಲು ಮತ್ತಷ್ಟು ತಾರಕಕ್ಕೇರಿತ್ತು. ಸಾಮಾನ್ಯವಾಗಿ ಕೋಪ ಬಂದಾಗ ಸುಹಾಸ್ನ ಹತ್ತಿರ ಬಂದು ಅವನ ಶರ್ಟ್ ಹಿಡಿದು ಸಮಾಧಾನ ಪಡಿಸುವಂತೆ ಕೇಳ್ಕೊಳ್ತಿದ್ದ ಅನ್ವಿತಾ ಈ ಬಾರಿ ಅವನ ಹತ್ತಿರವೇ ಹೋಗಲಿಲ್ಲ. ಬದಲಿಗೆ ಅವಳು ದೂರದಲ್ಲೇ ಕುಳಿತು ತನ್ನ ನೋಟ್ಬುಕ್ ಅನ್ನ ಅವನ ಕಡೆಗೆ ತಿರುಗಿಸಿ ತಾನು ಕುಳಿತಿದ್ದ ಸೀಟ್ನಿಂದಲೇ ಅವನನ್ನ ತೀವ್ರ ಆಕ್ರೋಶದಿಂದ ದೆಟ್ಟಿಸಿ ನೋಡ್ತಾ ಇದ್ಲು. ಸುಹಾಸ್ ಮೌನವಾಗಿ ನಿಟ್ಟುಸಿರು ಬಿಟ್ಟು ತನ್ನ ಒಬ್ಬುಗಳನ್ನು ಸುಕ್ಕಾಕೊಂಡು ಅವನು ಮಗಳು ಹಿಡಿದಿದ್ದ ಆ ನೋಟ್ಬುಕ್ನತ್ತ ತನ್ನ ಕಣ್ಣುಗಳನ್ನು ಕಿರಿದಾಗಿಸಿ ನೋಡ್ತಾನೆ. ಇಡೀ ಬಿಳಿ ಹಾಳೆಯಲ್ಲಿ ಒಂದೇ ಒಂದು ವಾಕ್ಯವನ್ನ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು. ಆರವ್ ಮತ್ತು ಆದಿತ್ಯನನ್ನ ಕಿಂಡರ್ ಗಾರ್ಡನ್ಗೆ ಬರಲು ನೀವ್ಯಾಕೆ ಬಿಡಬಾರ್ದು? ಸುಹಾಸ್ ಕೊನೆಗೂ ತನ್ನ ಗಮನವನ್ನ ಬರವಣಿಗೆ ಕಡೆಗೆ ಹರಿಸಿದ್ದನ್ನ ಕಂಡ ಅನ್ವಿತಾ ತೀವ್ರ ಕೋಪದಿಂದ ನೋಟ್ಬುಕ್ ಅನ್ನ ಅವನ ಮುಖದ ತೀರಾ ಹತ್ತಿರಕ್ಕೆ ಬಲವಂತವಾಗಿ ತಳ್ಳಿದ್ಲು. ಮಗಳ ಹಠಾತ್ ಧೈರ್ಯ ಆಕ್ರೋಶವನ್ನ ಕಂಡು ಸುಹಾಸ್ನ ಉಬ್ಬುಗಳ ನಡುವಿನ ಸುಕ್ಕು ಇನ್ನಷ್ಟು ಆಳವಾಯಿತು. ಅವನು ತಕ್ಷಣವೇ ತನ್ನ ಮುಖವನ್ನ ಪಕ್ಕಕ್ಕೆ ತಿರುಗಿಸಿ ಅತ್ಯಂತ ಕಠೋರ ಧ್ವನಿಯಲ್ಲಿ ಹೇಳ್ತಾನೆ, ಅನ್ವಿತಾ, ಅದಕ್ಕೆ ಯಾವುದೇ ನಿರ್ದಿಷ್ಟ ಕಾರಣವಿರಲಿಲ್ಲ. ನನಗೆ ಹಾಗೆ ಮಾಡಬೇಕನ್ನಿಸ್ತು, ಅದಕ್ಕೆ ನಾನು ಹಾಗೆ ಮಾಡಿದೆ. ನೀನು ನನ್ನನ್ನು ಎಷ್ಟೇ ಒತ್ತಾಯಿಸಿದ್ರೂ ಇದುವೇ ನನ್ನ ಅಂತಿಮ ಉತ್ತರ ಅಂತ ಹೇಳೇ ಬಿಡ್ತಾನೆ. ಅವನ ಮಾತು ಮುಗಿಸಿದಂತೆಯೇ ಅವನ ಪಕ್ಕದ ಸೀಟ್ನಿಂದ ಬಲವಾದ ಶಬ್ದವೊಂದು ಕೇಳಿಸುತ್ತೆ. ಅವನು ತಿರುಗಿ ನೋಡಿದಾಗ ಅನ್ವಿತಾ ಕೋಪದಿಂದ ತನ್ನ ನೋಟ್ಬುಕ್ಕನ್ನು ಕಾರಿನ ಸೀಟಿನ ಮೇಲೆ ಎಸೆದು ತಾನು ಕಾರಿನ ಬಾಗಿಲಿಗೆ ಸಂಪೂರ್ಣವಾಗಿ ಅಂಟ್ಕೊಂಡೇ ಕುಳಿತುಕೊಂಡ್ಬಿಟ್ಟಿದ್ದಾಳೆ. ಅವಳು ತನ್ನ ಮುಖವನ್ನ ತಿರುಗಿಸಿ ಕಾರಿನ ಕಿಟಕಿಯಿಂದ ತಲೆಯನ್ನ ಹೊರಗಾಕಿದ್ಲು. ಅವಳು ಮೂಕಳಾಗಿದ್ರಿಂದ ಬಾಯಲ್ಲಿ ಏನನ್ನೂ ಹೇಳಲು ಸಾಧ್ಯವಾಗದಿದ್ರೂ ಅವಳ ಇಡೀ ದೇಹ ಭಾಷೆ, ಕೋಪದ ಮುಖಭಾವ ನನಗೆ ನಿನ್ನನ್ನು ನೋಡುವುದು ಕಿಂಚಿತ್ತೂ ಇಷ್ಟ ಇಲ್ಲ ಎಂಬಂತಹ ತೀವ್ರವಾದ ದ್ವೇಷದ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇತ್ತು. ಅನ್ವಿತಾ, ನೀನು ನನ್ನ ಮೇಲೆ ಎಷ್ಟೇ ಕೋಪಗೊಂಡ್ರೂ ಅಷ್ಟೇ, ನನ್ನ ಈ ನಿರ್ಧಾರ ಮಾತ್ರ ಯಾವತ್ತಿಗೂ ಎಂದಿಗೂ ಬದಲಾಗುವುದಿಲ್ಲ ಎಂದು ಸುಹಾಸ್ ಅವಳ ಈ ಮುಖ ತಿರುಗಿಸಿದ ನಡೆಯನ್ನ ನೋಡಿ ಒಂದು ಅಲಕ್ಷ್ಯದಿಂದ ಹುಬ್ಬು ಹಾರಿಸ್ತಾ ಹೇಳ್ತಾ ಇದ್ದಾನೆ.
ಮುಂದೆ ಏನಾಗ್ಬೋದು, ಮಗಳು ಗೆಲ್ತಾಳ ಅಥವಾ ತಂದೆ ಗೆಲ್ತಾನ ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.